ಹಾಯ್ ಹಲೋ ವೆಲ್ಕಮ್. ಬನ್ನಿ, ಇವತ್ತು ನಮ್ಮ ಮನೇಲಿ ಫ್ರೈಡ್ ರೈಸ್ ಮಾಡ್ತಿದ್ದೀನಿ. ಏನೇನು ಪದಾರ್ಥ ಬೇಕು ಅಂದರೆ ತೋರಿಸ್ತೀನಿ ನಿಮಗೆ. ನೋಡಿ, ಅನ್ನ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಅನ್ನ ಮಾಡ್ಕೊಂಡಿದ್ದೀನಿ. ಫ್ರೈಡ್ ರೈಸಿಗೆ ಬೇಕಾಗಿರೋದು ಎಣ್ಣೆ, ಹಸಿಮೆಣ್ಸಿಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು ಮತ್ತು ಎಲೆಕೋಸು ಬೇಕು. ಖಾರಕ್ಕೆ ಪೆಪ್ಪರ್ ಪೌಡ್ರು ಮತ್ತು ಶುಂಠಿ ಬೆಳ್ಳುಳ್ಳಿ ಬೇಕು, ಮತ್ತು ನಿಂಬೆಹಣ್ಣು ರಸ ಮತ್ತು ಸೋಯಾ ಸಾಸು, ಉಪ್ಪು ರುಚಿಗೆ ತಕ್ಕಷ್ಟು. ನೋಡಿ, ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಹಚ್ಚಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ಈಗ 7ರಿಂದ 8 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ಈಗ ಎಣ್ಣೆ ಕಾದಾಗ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಗೋಲಿಸ್ಕೊತೀನಿ, ಚೆನ್ನಾಗಿ ಗೋಲಿಸ್ಕೋಬೇಕು. ನೋಡಿ, ಗೋಲಿದೆ, ಹಸಿಮೆಣ್ಸಿಕಾಯಿ ಚೆನ್ನಾಗಿ ಗೋಲಿದೆ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಎಲ್ಲ ಈ ರೀತಿನೇ ಹಚ್ಕೊಳ್ಳಿ. ಆ ಫ್ರೈಡ್ ರೈಸಿಗೆ ಸಣ್ಣದಾಗಿ ತೆಳ್ಳಗೆ ಹೆಚ್ಕೊಂಡ್ರೆ ಮಾತ್ರ ಚೆನ್ನಾಗಿರೋದು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದೊಂಚೂರು ಕೆಂಪಗಾಗಂಗೆ ಗೋಲಿಸ್ಕೊಳ್ಳಿ ಈರುಳ್ಳಿ. ನೋಡಿ, ಹಸಿಮೆಣ್ಸಿಕಾಯಿ ಗೋಲಿದೆ. ಚೂರು ಕೆಂಪಗಾಗಲಿ. ನೋಡಿ, ಇವಾಗ ಕೆಂಪಗಾಯ್ತಲ್ಲ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೆ, ಮನೆಯಲ್ಲೇ ಮಾಡಿರೋದು. ಇದು ನಾನು ರೆಡಿ ಮಾಡಿ ಇಟ್ಟಿರ್ತೀನಿ, ಅದನ್ನು ಹಾಕ್ಕೊಳ್ತೀನಿ. ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ನೋಡಿ, ಹಸಿ ವಾಸನೆ ಹೋಗಿದೆ. ಈಗ ಗಮ್ ಅಂತ ಇದೆ. ನೋಡಿ, ಕೆಂಪಾಯಿತು, ಈರುಳ್ಳಿನೂ ಕೆಂಪಾಯಿತು. ನೋಡಿ, ಕ್ಯಾಪ್ಸಿಕಮ್ ಇತ್ತಲ್ಲ, ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ನೋಡಿ, ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ತೆಳ್ಳಗೆ ಕ್ಲೀನಾಗಿ ಹೆಚ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸಣ್ಣಗೆ ಹೆಚ್ಚಿ, ಆದಷ್ಟು ಸಣ್ಣಗೆ ಹೆಚ್ಚಿ. ಎಲೆಕೋಸು ಹಾಕ್ಕೊತಾ ಇದ್ದೀನಿ. ಎಲೆಕೋಸಿಗೆ ಕ್ಯಾಪ್ಸಿಕಮ್ ಅಂತ ಅಂದ್ಬಿಟ್ಟೆ ಎಲೆಕೋಸು ಹಾಕ್ತಾಯಿದ್ದೀನಿ. ಎಲೆಕೋಸು ಹಾಕಿ ಒಂಚೂರು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೀವು ತರಕಾರಿ ಎಷ್ಟು ಸಣ್ಣ ಹೆಚ್ಚುತ್ತೀರೋ ಅಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ, ಚೆನ್ನಾಗಿ ಬೇಯುತ್ತದು. ನೋಡಿ, ಇವಾಗ ಬೀನ್ಸ್ ಹಾಕ್ಕೊತಾ ಇದ್ದೀನಿ. ಬೀನ್ಸು ನೋಡಿ ಹೆಂಗೆ ಹೆಚ್ಚಿದ್ದೀನಿ. ನಿಮಗೆ ಹೆಚ್ಚಾಗಿ ಬರೋದಾದರೆ ಹೆಚ್ಕೊಳ್ಳಿ, ಇಲ್ಲಾಂದರೆ ನೀವು ಮಾಮೂಲಿ ಹೆಂಗೆ ಬರುತ್ತೋ ಹಾಗೆ ಹೆಚ್ಚಿ. ಹಿಂಗೆ ಹೆಚ್ಚಬೇಕು ಅಂತ ನಾನೇನು ಹೇಳೋದು ಇಲ್ಲ, ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಹೆಚ್ಚಿ. ನೋಡಿ, ಕ್ಯಾರೆಟು ಹಾಕ್ಕೊತಾ ಇದ್ದೀನಿ. ನೋಡಿ, ಕ್ಯಾರೆಟ್ ಈ ರೀತಿ ಹೆಚ್ಚಿದ್ದೀನಿ ನಾನು. ಆಮೇಲೆ ಎಲ್ಲ ತರಕಾರಿ ನಾವು ಜಾಸ್ತಿ ತಿಂತೀವಿ, ಹಾಗಾಗಿ ನಾನು ತರಕಾರಿ ಜಾಸ್ತಿ ಬಳಸ್ತೀನಿ. ನೀವು ಆದಷ್ಟು ತರಕಾರಿ ಜಾಸ್ತಿ ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲ ನಾನು ತೊಳೆದಿಟ್ಕೊಬಿಟ್ಟಿರ್ತೀನಿ. ಫಸ್ಟೇ ತೊಳೆದಿಟ್ಕೊಂಡು ನಾನು ಮಾಡೋದು. ತೊಳೆಯೋದೆಲ್ಲ ತೋರಿಸಲ್ಲ ನಾನೇನು. ಆದಷ್ಟು ತರಕಾರಿ ಎಲ್ಲ ತೊಳೆದ್ಬಿಟ್ಟು ಹೆಚ್ಕೊಳ್ಳಿ. ನೋಡಿ, ತುಂಬ ಬಾಡಿಸ್ಕೋಬೇಡಿ, ತುಂಬ ಮೊಗ್ಗೋದೇನು ಬೇಡ. ಮುಕ್ಕಾಲು ವಾಸಿ ಮೊಗ್ಗಿದ್ರೆ ಸಾಕು. ನಾನು ಈ ರೀತಿ ಹೆಚ್ಚಿರೋದ್ರಿಂದ ಜಲ್ದಿ ಮೊಗ್ಗುತ್ತೆ. ನೋಡಿ, ಎಷ್ಟೊಂದು ತರಕಾರಿ ಇತ್ತಲ್ವಾ. ನೋಡಿ, ಮಗ್ಸಿದ್ಮೇಲೆ ಎಷ್ಟೆಷ್ಟು ತರಕಾರಿ ಆಗಿದೆ ಅನ್ಕೊಂತೀರಲ್ವಾ. ಎಷ್ಟೊಂದು ತರಕಾರಿ ಇಟ್ಕೊಂಡು ಹೆಚ್ಚಿರ್ತಾರೆ ಅಂತ ಅನ್ಕೊಂತೀರ. ನೋಡಿ, ಮಗ್ಸಿದ್ರೆ ಎಷ್ಟೆಷ್ಟು ಆಗುತ್ತೆ. ಇಷ್ಟೇ ಆಗೋದು. ನೋಡಿ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಆದಷ್ಟು ತರಕಾರಿ ಚೆನ್ನಾಗಿ ತಿನ್ನಿ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಬರುತ್ತೆ, ನೋಟಿಫಿಕೇಷನ್ ನಮ್ಮದೇ ಬರುತ್ತೆ. ಆದಷ್ಟು ಶೇರ್ ಮಾಡಿ. ಕಮೆಂಟ್ ಮಾಡ್ತಲ್ಲ ಯಾರು, ಕಮೆಂಟ್ ಮಾಡಿ. ನೀವು ಮಾಡಿಬಿಟ್ಟು ಹೇಗೆ ಬಂತು ಹೇಳಿ ಒಂಚೂರು ನಮಗೆ. ಯಾರೂ ಕಮೆಂಟ್ ಮಾಡ್ತಲ್ಲ. ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಷ್ಟೇ ಮಾತ್ರ ಮಾಡಿ, ನನಗೆ ಸಾಕು. ಜಾಸ್ತಿ ಏನು ನಾನು ಕೇಳ್ತಾ ಇಲ್ಲ. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿಲ್ಲ ಅಷ್ಟೇ ಹೇಳಿ ಸಾಕು. ನೋಡಿ, ಉರಿ ಸಣ್ಣ ಮಾಡ್ಕೊಂಡಿದ್ದೀನಿ. ನಾನೀಗ ಉಪ್ಪು ಹಾಕ್ಕೊಂತ ಇದ್ದೀನಿ. ಅನ್ನಕ್ಕೆ ಎಷ್ಟು ಬೇಕೋ ಅನ್ನಕ್ಕೆ ತರಕಾರಿಗೆ ಸೇರಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಉರಿ ಜೋರು ಮಾಡ್ತಾಯಿದ್ದೀನಿ ನಾನು. ಉಪ್ಪಲ್ಲಿ ಒಂಚೂರು ತರಕಾರಿ ಮಗ್ಲಿ ಅಂತ, ಉಪ್ಪಿಗೆಲ್ಲ ತರಕಾರಿಗೆಲ್ಲ ಉಪ್ಪು ಸೇರಲಿ ಅಂತ. ನೋಡಿ, ನಿಂಬೆಹಣ್ಣು ನೀರು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂತ ಇದ್ದೀನಿ ಈಗ. ನಿಂಬೆಹಣ್ಣು ನೀರು, ವೆನಿಗರ್ ಅಲ್ಲ, ಸೋಯಾ ಸಾಸ್. ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ನೋಡಿ. ಸೋಯಾ ಸಾಸ್ ಹಾಕಿ ನೋಡಿ, ಅನ್ನ ಹಾಕ್ಕೊಂತ ಇದ್ದೀನಿ ಈಗ. ಅನ್ನ ಆಗಿದೆ, ಅನ್ನನ ಹಾಕ್ಕೊಂತ ಇದ್ದೀನಿ. ನೋಡಿ, ಅನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಉರಿ ಸಿಮ್ಮಲ್ಲಿ ಇಟ್ಟಿದ್ದೀನಿ. ನೋಡಿ, ಕೈ ಆಡ್ಕೊತ ಇದ್ದೀನಿ. ಕೈ ಆಡುವಾಗ ನೋಡಿ, ಇವಾಗ ಅರ್ಧ ಕೈ ಆಡಿದ್ದೀನಲ್ಲ, ಇನ್ನೊಂಚೂರು ಕೈ ಆಡುವಾಗ ನೋಡಿ. ಇವಾಗ ಕಾಳುಮೆಣಸು ಪುಡಿ, ಇದು ಹೋಮ್ ಮೇಡು. ಕಾಳುಮೆಣಸನ್ನ ತಂದು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊತೀನಿ ನಾನು ಮನೆಯಲ್ಲಿ. ನಿಮಗೂ ಬೇಕು ಅಂದರೆ ಹಿಂಗೆ ಮಾಡ್ಕೊಳ್ಳಿ, ಇಲ್ಲ ನಮ್ಮನ್ನು ಕೇಳಿದ್ರೆ ನಾವು ಮಾಡಿಕೊಡ್ತೀವಿ. ಅದನ್ನು ಹಾಕ್ಕೊಬಿಟ್ಟು ಕೈ ಆಡಬೇಕು. ಕಾಳುಮೆಣಸು ಪುಡಿ ನೋಡಿ. ಉರಿ ಜೋರು ಮಾಡ್ತಾಯಿದ್ದೀನಿ ಈಗ. ಉರಿ ಜೋರು ಮಾಡ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ. ನೋಡಿ, ಕಲರ್ಫುಲ್ಲಾಗಿದೆ. ಎಷ್ಟು ವೆಜಿಟೇಬಲ್ ಇತ್ತು, ಎಷ್ಟಾಗೋಯ್ತು ನೋಡಿ. ನೋಡಿ, ಆಗಿದೆ. ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ. ಘಮ ಘಮ ಅನ್ನವ ಫ್ರೈಡ್ ರೈಸ್ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ.